ಪೊಲೀಸ್ ಕಮಿಷನರ್ ಹೇಳೋ ಪ್ರಕಾರ ಏನ್ ಹೇಳ್ತಾರೆ, ನಮ್ಗೆ ಇದಕ್ಕೆ ಇನ್ನೊಂದಷ್ಟು ಟೈಮ್ ಬೇಕು ಅಂತ ಹೇಳ್ತಾರೆ. ಒಂದ್ ನಿಮಿಷ ನೀವು ಅದೇ ಒಂದು ನೋಡ್ಕೋತಾರೆ, ಹಾಗೆ ನಾನು ಮಾತಾಡ್ತೀನಿ, ಅದು ಮುಗಿಸ್ಕೊಳ್ಳಿ. ಪೊಲೀಸ್ ಕಮಿಷನರ್ ಹೇಳ್ತಿರೋದೇನು ಅಂತಂದ್ರೆ ಇದಕ್ಕೆ ಇನ್ನೊಂದಷ್ಟು ಟೈಮ್ ಬೇಕಾಗತ್ತೆ, ಈಗ ತರ ಇದಾಗ್ತಾ ಇದೆ, ಏನು ಅದು ಗೊತ್ತಾಗದೆ ನಾವು ಅದಕ್ಕೊಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆ ತರ ಬರೋದ್ ಬೇಡ ಅನ್ನೋದು ಪೊಲೀಸರ ಇದು. ಇನ್ನೊಂದು ಲೈಟ್ ನ ಬೌನ್ಸ್ ಮಾಡೋ ಕಾರ್ತಿಕ್ ಅವಕಾರನಲ್ಲಿ ಸಾಕಷ್ಟು ಊಹಾಪೋಹಗಳಿಗೆ ಕೂಡ ಕಮಿಷನರ್ ತೆರೆ ಎಳೆದ್ರು ಅಂತ. ಯಾಕಂದ್ರೆ ಯಾರು ಏನ್ ಬೇಕಾದ್ರೂ ಒಂದ್ ಕನ್ಕ್ಲೂಷನ್ ಗೆ ಬಂದ್ಬಿಡ್ಬೋದಿತ್ತು. ಕಮಿಷನರ್ ಸ್ಪಷ್ಟನೆ ಕೊಟ್ಟಿದ್ದಾರೆ, ವಶಕ್ಕೆ ಪಡೆದಿದ್ದೀವಿ, ತನಿಖೆ ಬಳಿಕ ಗೊತ್ತಾಗುತ್ತೆ. ನಾನು ಅದನ್ನ ಹೇಳಕ್ ಕೊಟ್ಟಿರೋದು. ಈಗ ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ಅವ್ರ ಏನ್ ಕೊಟ್ರು, ಆ ಸಂಬಂಧಪಟ್ಟಂಗೆ ಏನಾಗ್ತದೆ ಅದಾಗ್ಬೇಕೇ ಹೊರತು ಆ ದಿವಸ ಕೆಲಸ ಆಗ್ಬೇಕೀಗ. ಈ ಫಸ್ಟ್ ಅವರಿಬ್ರು ಹೇಳಿಕೆ, ಆ ಬಾಡಿ ರೇಣುಕಾ ಸ್ವಾಮಿ ಮೇಲೆ ಬಾಡಿ ಸಿಕ್ತು, ಬಾಡಿ ಸಿಕ್ಕದ್ಮೇಲೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಇಬ್ಬರ ಹೇಳಿಕೆ ಆಧಾರದ ಮೇಲೆ ದರ್ಶನ್ ಅವರನ್ನು ವಶ ಪಡ್ಕೊಂಡಿದ್ದಾರೆ. ದರ್ಶನ್ ಅವ್ರ ಸಮ್ಮುಖದಲ್ಲಿ ಇದಾಗಿದೆ ಅನ್ನೋದು ಒಂದ್ ರೀತಿಯ ಸದ್ಯಕ್ಕೆ ಒಂದ್ ರೀತಿ ಕನ್ಫರ್ಮ್ ಆಗ್ತಿರ್ತಕ್ಕಂಥದ್ದು. ಬಟ್ ದರ್ಶನ್ ಪಾತ್ರ ಅಂತಂದ್ರೆ ಹೌದು, ದರ್ಶನ್ ಅವರು ಸಂಬಂಧಪಟ್ಟವ್ರಿಗೆ ಯಾರೋ ಕಾಮೆಂಟ್ ಮಾಡಿದ್ಕೆ ಕರ್ಕೊಂಡ್ ಬಂದ್ರು, ಹೊಡೆದಿದ್ರು, ಆ ಟೈಮಲ್ಲಿ ಸತ್ರು ಅನ್ನೋದೆಲ್ಲವೂ ಕೂಡ ಸತ್ಯ. ಆದರೆ ಹೊಡೆದಂತ ಸನ್ನಿವೇಶ ನಂಬರ್ A1, A2, 3 ಅಂತ ಬರುತ್ತಲ್ಲ ಆರೋಪಿಗಳು, A1 ಯಾರು, A2 ಯಾರು, A3 ಯಾರು ಅನ್ನೋ ಬರೋ ಕಾರಣಕ್ಕೋಸ್ಕರ ದರ್ಶನ್ ಸಮ್ಮುಖದಲ್ಲಿ ಆಗಿದ್ಯಾ ಅನ್ನೋದ್ರ ಬಗ್ಗೆ ಎಸ್ ಅಂತ ಈ ಸನ್ನಿವೇಶಗಳಲ್ಲೂ ಕೂಡ ಹೇಳ್ತೀವಿ, ದರ್ಶನ್ ಸಮ್ಮುಖದಲ್ಲಿ ಆಗಿದೆ ಅಂತ. ಆದ್ರೆ ದರ್ಶನ್ ಹೊಡೆದ್ರ ಅವ್ರು ಫಸ್ಟ್ ಕೊಲೆಗೆ ಪ್ರಚೋದನೆ ಅಂತ ಸಹಜವಾಗಿ ಬಂದೇ ಬರುತ್ತೆ. ಆದ್ರೆ ದರ್ಶನ್ ಹೊಡೆದ್ರ ಅನ್ನೋ ವಿಷಯಕ್ಕೆ ಬಂದಾಗ ಆ ಆಧಾರವೂ ಕೂಡ ಅವರ ಶಿಕ್ಷೆ ಮತ್ತೆ ಅವ್ರ ಪಾತ್ರ, ಅವರ ಏನು ಅನ್ನೋದೆಲ್ಲ ನಿರ್ಧಾರ ಆಗುತ್ತೆ. ಸೊ ಇಟ್ಸ್ ಟೇಕ್ ಟೈಮ್ ಐ ಥಿಂಕ್. ಅದಕ್ಕೆ ಕಮಿಷನರ್ ಅವರೇ ಕೂಡ ಕೇಳ್ತೀವಿ, ಉದ್ಯಮಿಯೊಬ್ಬರ ಮಗ ವಿನಯ್ ಅರೆಸ್ಟ್ ಈಗ. ಯಾಕೆಂದ್ರೆ ಆ ವಿನಯ್ಗೆ ಸೇರಿದಂತ ಶೆಡ್ ಅಲ್ಲೇ ಆತನಿಗೆ ಈಗ ಅಲ್ಲೇ ಆಗಿರೋ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ, ಚಿತ್ರದುರ್ಗದಲ್ಲಿ ಅಭಿಮಾನಿ ಸಂಘ ಕಟ್ಕೊಂಡಿರುವ ರಾಘವೇಂದ್ರ, ಇವರೆಲ್ಲರೂ ಕೂಡ ಇದ್ದಾರೆ ಅನ್ನೋ ಲೆಕ್ಕಾಚಾರಗಳು. ಒಟ್ಟು 10 ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ 10 ಜನ ಯಾರು ದರ್ಶನ್ ಅಭಿಮಾನಿಗಳ ಸಂಘದ ರಾಘವೇಂದ್ರ ಇವರೆಲ್ಲರೂ ಸೇರಿದಂಗೆ ಏನಾಗಿದೆ ಅಂದ್ರೆ ಫ್ಯಾನ್ಸ್ ವಾರು ಇರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ವಿಜಯಲಕ್ಷ್ಮಿ ಈಗ ಪಾಪ ಪವಿತ್ರ ಗೌಡ ಬಗ್ಗೆ ಅನ್ನೋದೊಂದು ಚರ್ಚೆ ಆಗ್ತಿರೋ ಕಾರಣ ಪವಿತ್ರ ಗೌಡ ಬಗ್ಗೆ ಕಾಮೆಂಟೇ ಮಾಡಿದ್ರೆ, ಆತ ಎಲ್ಲ ಒಂದ್ ಕಡೆ ಈತನ ಅಭಿಮಾನಿಯಾಗಿ ಲೈಕ್ ಇಲ್ಲ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ ಡಿ ಬಾಸ್, ನಮ್ಮ ಆ ತರದ ಕಾಮೆಂಟ್ ನಾವು ಸೋಷಿಯಲ್ ಮೀಡಿಯಾ ವಾಚ್ ಮಾಡ್ತಿರ್ತೀವಿ. ಆ ಕಾರಣಕ್ಕೆ ಆ ಅತಿಯಾದ ಅಭಿಮಾನ ಆಕೆ ಮೇಲೇನೋ ಆಗಿರ್ಬೋದೇನೋ ಅಂತ. ಶಿವನಗೌಡ ಮತ್ತೆ ರತ್ನಪ್ರಭಾ ದಂಪತಿ ಪುತ್ರ ರೇಣುಕಾ ಸ್ವಾಮಿ ಪತ್ನಿ ಸಹನಾ 3 ತಿಂಗಳ ಗರ್ಭಿಣಿ. ಯಾರು ರೇಣುಕಾ ಸ್ವಾಮಿ ಹತ್ಯೆ ಆಗಿದೆ. ಏನು ಆತ ಅಪೋಲೋ ಮೆಡಿಕಲ್ ನಲ್ಲಿ ಕಾರ್ಯನಿರ್ವಹಿಸಿದ್ದ ಸ್ವಾಮಿ. ರೇಣುಕಾ ಸ್ವಾಮಿ ಅವ್ರ ತಂದೆ ಬೆಸ್ಕಾಂನ ನಿವೃತ್ತ ನೌಕರ ಆಗಿದ್ರು. ಅವ್ರ ತಂದೆ ಶಿವನಗೌಡ ಬೆಸ್ಕಾಂನ ನಿವೃತ್ತ ನೌಕರ. ಶಿವನಗೌಡ ತಂದೆ ರತ್ನಪ್ರಭಾ ಅವ್ರ ತಾಯಿ ರೇಣುಕಾ ಸ್ವಾಮಿ ಪತ್ನಿ ಸಹನಾ, ಆಕೆ ಕೂಡ 3 ತಿಂಗಳ ಗರ್ಭಿಣಿಯನ್ನು ಈಗ ಅಪ್ಡೇಟ್ಸ್ ಸಿಗ್ತಾ ಇರ್ತಕ್ಕಂಥದ್ದು. ಬಟ್ ಇಲ್ಲಿ ವಿಷಯ ಏನು ಅಂತಂದ್ರೆ, ಈಗ ಇದರಲ್ಲಿ ಯಾರೋ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಸೇರಿದಂತೆ ಉದ್ಯಮಿ ಪುತ್ರ ವಿನಯ್ ಅವ್ರ ಶೆಡ್ ಅಲ್ಲೇ ಆಗಿರ್ತಕ್ಕಂಥದ್ದು ಘಟನೆ. ರೇಣುಕಾ ಸ್ವಾಮಿಗೆ ಬಲವಾದ ಆಯುಧದಿಂದ ಅಲ್ಲೇ ಅಂದ್ರೆ ಸಾಯಿಸಿದ್ದ, ಅಂದ್ರೆ ಅಲ್ಲೇ ಮಾಡಿದ ತಂಡದಲ್ಲಿ ನಟ ದರ್ಶನ್ ಇದ್ದ ಮಾಹಿತಿ ಅದನ್ನೇ ಹೇಳ್ತಿರೋದು.